ಮುಖದಲ್ಲಿರುವಂಥ ಬಂಗನ್ನು ಕಪ್ಪು ಕಲೆಗಳನ್ನು ಮಾಯ ಮಾಡುವಂತಹ ಮನೆಮದ್ದು ಇವತ್ತಿನದು. ಬರೀ 30 ದಿನ ನೀವು ಇದನ್ನು ಹಚ್ಚಿ ಎಷ್ಟು ಬೇಗ ನಿಮ್ಮ ಮುಖದಲ್ಲಿರುವಂತಹ ಬಂಗು ಕಪ್ಪು ಕಲೆಗಳು ಪಿಂಪಲ್ ಮಾರ್ಕ್ಸ್ ಇದ್ದರೆ ಮಡವೆಗಳಿಂದ ಕಪ್ಪು ಕಪ್ಪು ಕಲೆಗಳು ಹಾಗೆ ಉಳಿದ್ಬಿಟ್ಟಿರುತ್ತೆ. ಆ ಕಲೆಗಳನ್ನೆಲ್ಲ ತೆಗೆಯುತ್ತೆ, ಕ್ಲೀನ್ ಮಾಡುತ್ತೆ, ಕ್ಲಿಯರ್ ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ ಕೂಡ ಬಿಸಿಲಿನಿಂದ ಸನ್ ಟ್ಯಾನ್ ಆಗಿದ್ರೆ, ಮುಖ ಕಪ್ಪಾಗಿದ್ದರೆ, ಮುಖದಲ್ಲಿ ಒಂಥರ ಕಳೆನೇ ಇರೋದಿಲ್ಲ, 1 ಲೇಯರ್ ಕಪ್ಪು ಮುಖ ಆಗಿರುತ್ತೆ ಕೆಲವ್ರದ್ದು, ಅದೆಲ್ಲ ಕಡಿಮೆ ಆಗುತ್ತೆ. ಹೊಸ ಸ್ಕಿನ್ ಆಗುತ್ತೆ, ಮುಖ ಬೆಳ್ಳಗಾಗಿ ಪಳಪಳ ಹೊಳೆಯುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ತುಂಬ ಜನ ನನ್ನ ವೀಡಿಯೋಗಳನ್ನು ತುಂಬ ಇಷ್ಟಪಟ್ಟು ನೋಡ್ತೀರಾ, ಆದರೆ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ನೀವು ಸಿಕ್ಕಿಲ್ಲ, ಬರ್ತಾ ಇಲ್ಲ ಅಂತ ಕೇಳ್ತೀರಾ. ಯಾಕಂದರೆ ನೀವು ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ವೀಡಿಯೋಗಳು ನಾನು ಎಷ್ಟು ಬೇಗ ಫಾಸ್ಟಾಗಿ ರಿಲೀಸ್ ಮಾಡ್ತೀನೋ ಅಷ್ಟು ಬೇಗ ನಿಮಗೆ ತಲುಪತ್ತೆ, ಅದು ಫ್ರೀಯಾಗಿ. ಇವಾಗ ಬಂಗಿಗೆ ಕಪ್ಪು ಕಲೆಗಳನ್ನು ಬುಡದಿಂದಲೇ ತೆಗೆದುಹಾಕುವಂಥ ಮನೆಮದ್ದು ತಯಾರಿ ಮಾಡೋಣ. ಇದಕ್ಕೆ ನಮಗೆ ಬೇಕಾಗೋದು ಪಟಿಕ. ಈ ಪಟಿಕ ನೋಡಿ, ಇಲ್ಲಿ ನಾನು ದೊಡ್ಡ ಪಟಿಕ ತೊಗೊಂಡಿದ್ದೀನಿ. ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಈ ಪಟಿಕ ಸಿಗುತ್ತೆ, ಮತ್ತು ಈ ಮೆಡಿಕಲ್ ಶಾಪಲ್ಲಿ ಕೂಡ ನಿಮಗೆ ಈ ಪಟಿಕ ಸಿಗುತ್ತೆ. ಆಲಮ್ ಅಂತ ಕರೀತಾರೆ. ನಿಮಗೆ ಮೆಡಿಕಲ್ ಶಾಪಲ್ಲಾದರೆ ಸ್ವಲ್ಪ ಸೋಪ್ ಟೈಪು ಸ್ಕ್ವೇರ್ ಟೈಪಲ್ಲಿ ಒಂದು ಪೀಸು ನಿಮಗೆ ಸಿಗುತ್ತೆ. ಆಯುರ್ವೇದಿಕ್ ಶಾಪಲ್ಲಾದರೆ ನಿಮಗೆ ದೊಡ್ಡ ದೊಡ್ಡ ಪೀಸ್ಗಳು ಈ ಥರ ನೋಡಿ, ಗಟ್ಟಿ ದೊಡ್ಡ ಉಂಡೆಗಳು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಮ್ಮ ಚರ್ಮದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಾಗಿದ್ದರೆ, ಬಂಗಾಗಿದ್ದರೆ ಅದನ್ನೆಲ್ಲ ತೆಗೆದುಹಾಕತ್ತೆ, ಅಷ್ಟು ಚೆನ್ನಾಗಿ ಮಾಡುತ್ತೆ. ಅದನ್ನು ಲೈಟ್ ಮಾಡುವಂತಹ ಯಾವುದೇ ಸನ್ ಟ್ಯಾನ್ ಆಗಿರಲಿ, ಕಪ್ಪು ಕಲೆಗಳಾಗಿದ್ರೂ ಕೂಡ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಅಲ್ಲಿ ಒಂದು ಹೊಸ ಚರ್ಮ ಅಂದರೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿರುವಂಥ ಸ್ಕಿನ್ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇವಾಗ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ರೋಸ್ ವಾಟರನ್ನು ತೊಗೊಳ್ಳೋಣ. ನೋಡಿ, ರೋಸ್ ವಾಟರ್ ಕೂಡ ನೀವು ಮನೇಲಿ ತಯಾರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಆರ್ಗ್ಯಾನಿಕ್ ಅಥವಾ ವೆಜಿಟೇಬಲ್ ರೋಸ್ ವಾಟರ್ ಅಂತ ಸಿಗುತ್ತೆ. ಈಗ ಮಾರ್ಕೆಟಲ್ಲಿ ಸಿಂಥೆಟಿಕ್ ರೋಸ್ ವಾಟರ್ ಬಂದಿದೆ, ಅದನ್ನು ಯೂಸ್ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ನೀವು ಅದನ್ನು ನೋಡಿಬಿಟ್ಟು ತೊಗೊಳ್ಳೋದು ತುಂಬ ಒಳ್ಳೆಯದು. ನಾವು ಎಷ್ಟು ಪ್ಯೂರ್ ಆದಂಥ ನ್ಯಾಚುರಲ್ ಆದಂಥ ಪದಾರ್ಥವನ್ನು ಬಳಸ್ತೀವೋ ಆವಾಗ ನಮಗಿರುವಂಥ ಎಲ್ಲ ಸಮಸ್ಯೆಗಳು ಬೇಗ ವಾಸಿಯಾಗಲಿಕ್ಕೆ, ಬೇಗ ಕಡಿಮೆ ಆಗಲಿಕ್ಕೆ ಒಳ್ಳೆಯದು. ಇವಾಗ ನೋಡಿ, ನಾನಿಲ್ಲಿ ಅರ್ಧ ಸ್ಪೂನ್ ರೋಸ್ ವಾಟರ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಆ ಪಟಿಕವನ್ನು ನೋಡಿ ಈ ಥರ ತೇಯ್ತಾ ಇದ್ದೀನಿ. ನೀವು ಚೆನ್ನಾಗಿ ಗಂಧ ತೇಯ್ತೀವಲ್ಲ ಆ ರೀತಿ ಈ ಥರ ಒಂದು ಸಾಣೆಕಲ್ಲಿನ ಮೇಲೆ ನೀವು ತೆಯ್ಕೊಳ್ಬೇಕು. ಒಂದು ವೇಳೆ ಸಾಣೆಕಲ್ಲಿಲ್ಲ ಅಂದರೆ ನಿಮ್ಮ ಗ್ಯಾಸ್ ಕಟ್ಟೆ ಅಥವಾ ಅಡುಗೆ ಕಟ್ಟೆ ಇರುತ್ತಲ್ಲ, ಅಲ್ಲೂ ಕೂಡ ನೀವು ಈ ಮೆಥಡನ್ನು, ಈ ವಿಧಾನವನ್ನು ಮಾಡ್ಕೊಳ್ಬೋದು. ನೋಡಿ, ಈ ಪಟಿಕ ಅನ್ನೋದು ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಮತ್ತು ಈ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಅನ್ನಲ್ವಾ. ಮೆಡಿಕಲ್ ಶಾಪಲ್ಲಾದರೆ ಒಂದು 35ರಿಂದ 40 ರೂಪಾಯಿ ಅಷ್ಟೇ. ಅದು ನೀವು ತೊಗೊಂಡು ಬಂದರೆ ಒಂದು 4ರಿಂದ 5 ವರ್ಷ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ನಮಗೆ ಮನೆಮದ್ದು ಮಾಡಲಿಕ್ಕೆ 1 ತಿಂಗಳಲ್ಲಿ ಸ್ವಲ್ಪ ಸಾಕು. ನಾನು ಹೇಳಿದ ಹಾಗೆ 30 ದಿವಸ ನೀವು ಇದನ್ನು ಅಪ್ಲೈ ಮಾಡಿದರೆ ಎಷ್ಟು ಬೇಗ ನಿಮಗೆ ಕ್ಲಿಯರ್ ಆಗುತ್ತೆ. ನಿಮಗೆ ಅಲ್ಲಿ ಇದೆಯೋ ಇಲ್ಲ ಬಂಗು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಖದ ಎಲ್ಲ ಸಮಸ್ಯೆಗೂ ಕೂಡ ಇದು ತುಂಬಾ ಒಳ್ಳೆಯದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಬಂತಲ್ವಾ. ಒಂದು ವೇಳೆ ನಿಮ್ಮ ಮನೇಲಿ ರೋಸ್ ವಾಟರ್ ಇಲ್ಲ ಅಂದರೆ ರಾ ಮಿಲ್ಕ್ ಇರುತ್ತಲ್ಲ, ಹಸಿ ಹಾಲನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು, ಅದು ಕೂಡ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿರುವಂಥ ಪೇಸ್ಟ್ ತಯಾರಾಯಿತು. ಇವಾಗ ಇದನ್ನು ಒಂದು ಸ್ಪೂನ್ ಒಳಗಡೆ ತಕ್ಕೊಳ್ಳೋಣ. ನೋಡಿ, ಒಂದು 1/4 ಸ್ಪೂನ್ ಆಗೋಷ್ಟು ನಮಗೆ ಪಟಿಕದ ಮತ್ತು ರೋಸ್ ವಾಟರ್ ಪೇಸ್ಟ್ ಸಿಕ್ತಲ್ವಾ. ಒಂದು ಸಲಕ್ಕೆ ನಮಗೆ ಇಷ್ಟು ಸಾಕಾಗತ್ತೆ. ಈ ಬಂಗು ಮತ್ತು ಈ ಪಿಂಪಲ್ ಮಾರ್ಕ್ಸ್ ಇರುತ್ತಲ್ಲ, ಇದರಿಂದ ತುಂಬ ಜನನೇ ಬೇಜಾರು ಮಾಡ್ಕೊಂಡಿರ್ತಾರೆ. ಏನು ಮಾಡಿದರೂ ಬಂಗಿನ ಕಲೆಗಳು ಹೋಗ್ತಿರೋದಿಲ್ಲ, ಪಿಂಪಲ್ ಮಾರ್ಕ್ಸ್ ಕಡಿಮೆ ಆಗ್ತಿರೋದಿಲ್ಲ. ಇವತ್ತಿನ ಮನೆಮದ್ದು ಮಾಡಿ ನೋಡಿ, ಜೊತೆಗೆ ಎಂಡಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. 100% ನಿಮಗೆ ಗೊತ್ತಾಗುತ್ತೆ ಬಂಗು ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂಥೇಳಿ. ಇದನ್ನು ನಾನು ಟ್ರೈ ಮಾಡಿದ್ದೀನಿ. ನನ್ನ ಮುಖದಲ್ಲೂ ಲೈಟಾಗಿ ಸ್ಟಾರ್ಟ್ ಆಗಿತ್ತು. ನಾನು ಇದನ್ನು ಅಪ್ಲೈ ಮಾಡೋಕ್ಕೆ ಹಿಡಿದ್ಮೇಲೆ ನನಗೆ ಫುಲ್ ಕ್ಲಿಯರ್ ಆಗಿದೆ ಫ್ರೆಂಡ್ಸ್. 100% ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ, ಇದು ತಯಾರಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮುಲ್ತಾನಿ ಮಿಟ್ಟಿ ತೊಗೊಳ್ಳೋಣ. ನೋಡಿ, ಮುಲ್ತಾನಿ ಮಿಟ್ಟಿ ಕೂಡ ನಮ್ಮ ಮುಖದಲ್ಲಿ ಬಂಗಾಗಿರುತ್ತಲ್ಲ ಆ ಪ್ಲೇಸಲ್ಲಿ ನಾವು ಅಪ್ಲೈ ಮಾಡುವುದರಿಂದ ಅದನ್ನು ಬೆಳ್ಳಗೆ ಮಾಡುತ್ತೆ. ಆ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಬಂಗಿನ ಕಲೆಗಳಿದ್ರೂ ಅದನ್ನು ತೆಗಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು
ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಕೂಡ ಬಂಗನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಯಾವುದೇ ರೀತಿಯ ಪಿಂಪಲ್ ಮಾರ್ಕ್ಸ್ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಒಂದು ವೇಳೆ ಪಿಂಪಲ್ ಮಾರ್ಕ್ಸ್ ಅಂದರೆ ಕೆಲವೊಂದು ಸಲ ಮುಖದಲ್ಲಿ ಸ್ವಲ್ಪ ನಂಜು ಅಥವಾ ಇನ್ಫೆಕ್ಷನ್ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಇದು ತುಂಬ ಒಳ್ಳೆಯದು. ನೆಕ್ಸ್ಟ್ ನಾವು ಸ್ವಲ್ಪ ರೋಸ್ ವಾಟರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾವು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ರೋಸ್ ವಾಟರ್ನ ತೊಗೊಳ್ಳೋಣ. ನೆಕ್ಸ್ಟ್ ನಾವು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರಿತೀವಿ ಇದನ್ನು. ಲಿಂಬೆ ಹಣ್ಣಿನ ರಸ ಇದಂತೂ ಪಿಗ್ಮೆಂಟೇಷನಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮುಖದಲ್ಲಿ ಯಾವುದೇ ಕಪ್ಪು ಕಲೆಗಳನ್ನು ಅದನ್ನು ಬ್ಲೀಚ್ ಮಾಡಲಿಕ್ಕೆ ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾವು ಮಾರ್ಕೆಟಲ್ಲಿ ಈ ಪಿಗ್ಮೆಂಟೇಷನ್ ಕಡಿಮೆ ಆಗಲಿಕ್ಕೆ ಕೆಲವೊಂದು ಕ್ರೀಮ್ಗಳನ್ನು ಯೂಸ್ ಮಾಡಿದರೆ ಅದು ಕೆಂಪಾಗಿ ಅಲ್ಲಿ ಸುಟ್ಟ ಗಾಯಗಳ ಥರ ಆಗುತ್ತೆ. ಆದರೆ ಇವತ್ತು ಹಾಗೇನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಕೆಂಪಾಗೋದಿಲ್ಲ. ನ್ಯಾಚುರಲ್ ಆಗಿ ನಿಧಾನವಾಗಿ ಕಡಿಮೆ ಆಗ್ತಾ ಕಂಪ್ಲೀಟಾಗಿ ಬಂಗು ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು. ಒಂದು ವೇಳೆ ಯಾರಿಗಾದರೂ ಲಿಂಬೆ ಹಣ್ಣು ಸೂಟ್ ಆಗೋದಿಲ್ಲ, ಅಲರ್ಜಿ ಆಗುತ್ತೆ ಅನ್ನೋರು ಟೊಮೊಟೊ ಹಣ್ಣಿನ ರಸ ಅದ್ರ ಜೊತೆಗೆ ಆಲೂಗಡ್ಡೆ ರಸವನ್ನು ಸೇರಿಸ್ಕೊಳ್ಳಿ. ಲಿಂಬೆ ಹಣ್ಣಿನ ರಸ ನಿಮ್ಮ ಮುಖಕ್ಕೆ ಸೂಟ್ ಆದ್ರಂತೂ ತುಂಬ ಬೇಗ ಕೆಲಸ ಆಗುತ್ತೆ. ಅಷ್ಟು ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಅದಕ್ಕಂತ ನೀವು ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಒಂದು ಟೊಮೊಟೊ ಹಣ್ಣಿನ ರಸ ಮತ್ತು ಆಲೂಗಡ್ಡೆ ಚೆನ್ನಾಗಿ ತುರಿದ್ಬಿಟ್ಟು ಅದರ ರಸವನ್ನು ಸೇರಿಸ್ಕೊಳ್ಳಿ. ಲಿಂಬೆಹಣ್ಣು ಯಾರಿಗೆ ಸೂಟ್ ಆಗೋದಿಲ್ಲ ಅಂಥವರು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸೂಪರ್ ಆಗಿರುವಂಥ ಒಂದು ಪೇಸ್ಟ್ ತಯಾರಾಯಿತು. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ. ನಾನು ಡೈಲಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನೀವು ಇದು ಹೆದರೋಕೆ ಹೋಗಬೇಡಿ. ಇವಾಗ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಿಮ್ಮ ಮುಖವನ್ನು ತಣ್ಣೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಬನ್ನಿ. ಎಲ್ಲಿ ನಿಮಗೆ ಬಂಗಾಗಿದೆ ಆ ಪ್ಲೇಸಿಗೆ ನೋಡಿ ಈ ರೀತಿ ಅಪ್ಲೈ ಮಾಡಿ. ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋದರ ಥರ ಮಾಡಿ. ಕೆಲವರಿಗೆ ಮೂಗಿನ ಭಾಗದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ, ಅಲ್ಲಿ ನೋಡಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಎರಡೂ ಕೆನ್ನೆಯ ಭಾಗದಲ್ಲಿ ಆಗಿರುತ್ತೆ, ಅದೇ ರೀತಿ ಹುಬ್ಬಿನ ಭಾಗದಲ್ಲೂ ಆಗ್ತಾ ಇರುತ್ತೆ. ಈ ಥರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಒಂದು ವೇಳೆ ನಿಮಗೆ ಮುಖ ತುಂಬ ಚಿಕ್ಕದಾಗಿ ಜಾಸ್ತಿ ಆಗಿದೆ ಅಂದರೆ ಇಡೀ ಫೇಸಿಗೂ ಅಪ್ಲೈ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಸ್ವಲ್ಪ ಕೆಲವರಿಗಾಗಿರುತ್ತಲ್ಲ ಅಂಥವ್ರು. ಅದರಲ್ಲಿ 35 ವರ್ಷ ಆದಮೇಲೆ ತುಂಬ ಜನಕ್ಕೆ ಬಂಗಾಗಲಿಕ್ಕೆ ಸ್ಟಾರ್ಟಿಂಗ್ ಟೈಮಲ್ಲೇ ಈ ಮನೆಮದ್ದು ಮಾಡೋದ್ರಿಂದ ಬೇಗ ನಿಮಗೆ ತುಂಬ ಸ್ಪ್ರೆಡ್ ಆಗೋದನ್ನು ನಾವು ತಪ್ಪಿಸ್ಕೊಳ್ಬೋದು. ನೋಡಿ, ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಯಾರಿಗೆ ಈ ಬಂಗು ಆಗ್ತಾ ಇದೆ ಅಂತ ಅಂದರೆ ಅವರು ಬಿಸಿಲಿಗೆ ಹೋಗೋದನ್ನಂತೂ 100% ಅವಾಯ್ಡ್ ಮಾಡಲೇಬೇಕು. ಅಂಬ್ರೆಲಾ ಅಥವಾ ಛತ್ರಿನ ತೊಗೊಂಡು ಹೋಗಿ ಅದ್ರ ಜೊತೆಗೆ ಸನ್ಸ್ಕ್ರೀನ್ ಲೋಷನನ್ನು ನೀವು ಅಪ್ಲೈ ಮಾಡಲೇಬೇಕು. ಇಲ್ಲ ಅಂದರೆ ಬಂಗು ಮತ್ತೆ ಜಾಸ್ತಿ ಆಗುತ್ತೆ. ಸ್ಕಿನ್ನು ತುಂಬ ಚೆನ್ನಾಗಿರಬೇಕು ಅಂದರೆ ಆದಷ್ಟು ತರಕಾರಿಗಳನ್ನು ಸೇವನೆ ಮಾಡಿ, ನೀರನ್ನು ಚೆನ್ನಾಗಿ ಕುಡೀರಿ. ಹಣ್ಣಿನ ಜ್ಯೂಸ್ ಅಥವಾ ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ಸ್ಕಿನ್ ತುಂಬಾ ಯಂಗಾಗಿ ಫ್ರೆಶ್ ಆಗಿ ಮತ್ತು ಅದು ರೆಜ್ಯುವನೇಟ್ ಆಗಲಿಕ್ಕೆ, ಹೊಸ ಸ್ಕಿನ್ ಹುಟ್ಟಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಈ ಕ್ರೀಮನ್ನು ನೀವು ಒಂದು ಸಲ ತಯಾರಿ ಮಾಡಿಟ್ಕೊಂಡ್ರೆ 3 ರಿಂದ 4 ದಿವಸ ಯೂಸ್ ಮಾಡ್ಬೋದು. ಅದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇದನ್ನು ಅಪ್ಲೈ ಮಾಡಿದ ಮೇಲೆ ನೀವು 1 ಗಂಟೆ ನಿಮ್ಮ ಮುಖದಲ್ಲಿ ಹಾಗೇ ಇರುವ ಹಾಗೆ ನೋಡ್ಕೋಬೇಕು. ಫೇಸಲ್ಲಿ ಹಾಗೆ ಇರಬೇಕು. ನಿಮಗೆ ಟೈಮ್ ಇದ್ದರೆ ಹಗಲೊತ್ತು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಇದನ್ನು ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಡೈಲಿ ನೋಡಿ ಸ್ನಾನ ಆದ ತಕ್ಷಣ ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಪಿಗ್ಮೆಂಟೇಷನನ್ನು ಆರಾಮಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.